ಹೆಂಗಿತ್ತು ಆಗ ಸುಮ್ನೆ ಒಂದ್ ಡ್ರೆಸ್ಸಿಂಗ್ ರೂಮ್ ಹೋಗಿ ಹಿಂಗ್ ತೆಗೆದ್ರೆ ಒಳ್ಳೆ ಪ್ಯಾನ್ ಇಂಡಿಯಾ ಫಿಲ್ಮ್ ಅಲ್ಲಿ ಬರೋ ಸೂಪರ್ ಸ್ಟಾರ್ಸ್ ತರ ಅಷ್ಟು ಜನ ಇದ್ರಲ್ಲ. ಗೇಲ್, ದಿಲ್ಶಾನು, ಎಬಿಡಿ, ಕೊಹ್ಲಿ. ದಿಲ್ಶಾನ್, ಎಬಿಡಿ ಇವ್ರ ಹತ್ರ ತುಂಬಾ ಕಲೆ ಸಿಗ್ತಾ ಇತ್ತು. ಸ್ಪೆಷಲಿ ಎಬಿಡಿ ಒನ್ ಆಫ್ ದ ಜೆಮ್ ಇವ್ರ ಕೋಚ್ ನಮಗ್ ಬೈಯೋದ್ ನೋಡಿ ಎಬಿಗ್ ನೋಡಕ್ ಆಗಿಲ್ಲ. ಅವ್ನ್ ಬಂದು ಕೋಚ್ ಗಂದ ಯಾಕೆ ಬೈತಾ ಇದೆಯಾ ಅಂದ್ರೆ ಅದಕ್ಕೆ ಎಬಿ ಮತ್ತೆ ಕೋಚ್ ಮೇಲೆ ಜಗಳ ಆಯ್ತು. ನೀನೇನ್ ನಂಗೆ ಹೇಳಕ್ ನಾನ್ ಕೋಚ್. ಹೆಂಗಿತ್ತು ಆಗ ಅಂದ್ರೆ ಸುಮ್ನೆ ಒಂದ್ ಡ್ರೆಸ್ಸಿಂಗ್ ರೂಮ್ ಹೋಗಿ ಹಿಂಗ್ ತೆಗೆದ್ರೆ ಒಳ್ಳೆ ಪ್ಯಾನ್ ಇಂಡಿಯಾ ಫಿಲ್ಮ್ ಅಲ್ಲಿ ಬರೋ ಸೂಪರ್ ಸ್ಟಾರ್ಸ್ ತರ ಅಷ್ಟು ಜನ ಇದ್ರಲ್ಲ. ಗೇಲ್, ದಿಲ್ಶಾನು, ಎಬಿಡಿ, ಕೊಹ್ಲಿ, ಈ ಕಡೆ ವೆಟೋರಿ ಎಲ್ಲ ಇದ್ರಲ್ಲ. ಅಂದ್ರೆ ನಿಮ್ಗೇನಾದ್ರು ಹೇಳೋದಕ್ಕೆ ಕೇಳೋದಕ್ಕೆ ಆಪ್ಷನ್ ಸಿಕ್ತಿತ್ತಾ, ಅಪರ್ಚುನಿಟೀಸ್ ಇರ್ತಿತ್ತ ಅವ್ರ ಹತ್ರ ಮಾತಾಡ್ಲಿಕ್ಕೆ? ವಿರಾಟ್ ಜೊತೆ ಜಾಸ್ತಿ ಇಲ್ಲ, ಯಾಕಂದ್ರೆ ವಿ ವರ್ ಆಲ್ಮೋಸ್ಟ್ ಆಫ್ ದ ಸೇಮ್ ಏಜ್. ಒಂದ್ ನಮ್ 3-4 ವರ್ಷ ಆ ಕಡೆ ಇರ್ಬೋದು. ಬಟ್ ಮಿಗ್ದವ್ರು ಎಲ್ಲರೂ ನಮ್ಕಿನ್ನ ತುಂಬಾ ದೊಡ್ಡವರು. ಗೇಲ್ ಹತ್ರ ಅಂತದೇನು ನಾವು ಇಂಟ್ರಾಕ್ಟ್ ಮಾಡೋಂಗೆ ಅಂದ್ರೆ ಅವ್ರು ಹೊಡಿತಾ ಇದ್ರು, ಎಲ್ಲ ಚೆನ್ನಾಗಿ ಮಾಡ್ತಿದ್ರು. ಬಟ್ ನಮ್ಗೆ ಯಾವತ್ತೂ ಅವ್ರ ಹತ್ರ ಹೋಗಿ ಏನಾದ್ರೂ ಒಂದು ಕೇಳೋಣ ಅಂತ ಅನಿಸ್ತಿರ್ಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ವೆಟೋರಿ ಆಗ್ಲಿ, ದಿಲ್ಶಾನ್, ಆಮೇಲೆ ಎಬಿಡಿ ಇವ್ರ ಹತ್ರ ತುಂಬಾ ಕಲೆ ಸಿಗ್ತಾ ಇತ್ತು. ಸ್ಪೆಷಲಿ ಎಬಿಡಿ ಒನ್ ಆಫ್ ದ ಜೆಮ್ ಐವ್ ಎವರ್ ಮೆಟ್. ಮೈ ಫೇವರಿಟ್ ಅವ್ರು ಒಂದ್ ಮ್ಯಾಚ್ ಯಾವ್ದೋ ಒಂದು ಐ ಥಿಂಕ್ ಡೇಲ್ ಸ್ಟೇನ್ಗೆ ಇಲ್ಲೇ ಚಿನ್ನಸ್ವಾಮಿಯಲ್ಲೇ ಕೂತ್ಕೊಂಡು ಹಿಂಗ್ ಸ್ವೀಪ್ ಆಗ್ಬಿಡ್ತಾರೆ. ಅವ್ನು 145 150 ಅಲ್ಲಿ ಆಲ್ಮೋಸ್ಟ್ ಆಗ್ತಾ ಇರೋದು. ಕೂತ್ಕೊಂಡು ಸ್ವೀಪ್ ಹೊಡೆದ್ರು, ಅಲ್ಲಿ ಇಲ್ಲಿ ಹೊಡೆದ್ರು. ಅವನಿಗೆ ಗೆದ್ವಿ ಮ್ಯಾಚ್. ಇಂಪಾಸಿಬಲ್ ಇದರಿಂದ ಸಿಚುವೇಶನ್ ಇಂದ ನಮಗೆ ಗೆಲ್ಸಿದ್ರು ಮ್ಯಾಚ್. ವಾಪಸ್ ಬಂದು ನಮ್ದು ಟೀಮ್ ಹೋಟೆಲ್ಗೆ ಬಂದು ನೆಕ್ಸ್ಟ್ ಡೇ ಮತ್ತೆ ಟ್ರಾವೆಲ್ ಮಾಡ್ಬೇಕಾಯ್ತು. ಸೊ ಬೇಗ ಬೇಗ ರೆಡಿ ಆಗಿ ಒಂದು ಪಾರ್ಟಿ ಅರೇಂಜ್ ಮಾಡಿದ್ರು ಮಲ್ಯ. ಆ ಪಾರ್ಟಿಯಲ್ಲಿ ಇವ್ರು ಬಾರ್ ಕೌಂಟರ್ ಅಲ್ಲಿ ಕೂತ್ಕೊಂಡಿದ್ರು. ಎಲ್ಲರೂ ಡಾನ್ಸ್ ಮಾಡ್ತಿದ್ದಾರೆ, ಎಲ್ಲ ಅವ್ರವ್ರು ಬಿಸಿ ಇದಾರೆ. ಇವ್ರು ಒಬ್ಬರೇ ಕೂತಿದ್ದಾರೆ ಸುಮ್ ಬಾರ್ ಕೌಂಟರ್ ಹತ್ರ. ನಮ್ಗೆ ಸಿಕ್ಕಿದ ಆಪರೇಷನ್. ಆಮೇಲೆ ನಮ್ದು ಹೆಂಗಿರ್ತೈತೆ ಅಂದ್ರೆ ನಾವು ಸ್ವಲ್ಪ ಈ ಲೋಕಲ್ ಹುಡುಗರು ಇದ್ವಿ ನಾವು. ತಮಿಳ್ನಾಡಿಂದ ಒಂದ್ ಇಬ್ರು ಇದ್ರು, ಆಮೇಲೆ ಗುಜರಾತ್ ಇಂದ ಒಬ್ಬ ಇದ್ದ. ಹಿಂಗೆ ಒಂದ್ 4 ಜನ ನಾವು ಯಾರು ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಇದ್ವಿ. ನಾವೇನ್ ಮಾಡ್ತಿದ್ವಿ, ಇಂಥ ಆಪರ್ಚುನಿಟಿಗೆ ವೇಟ್ ಮಾಡ್ತಿದ್ವಿ, ಯಾರನ್ನ ಒಬ್ಬರೇ ಸಿಗ್ತಾರ ಹೋಗಿ ಮಾತಾಡ್ಸಕ್ಕೆ ಅಂತ. ಯಾಕಂದ್ರೆ ಅವ್ರವ್ರು ಇದ್ದಾಗ ನಮಗೂ ಒಂಥರ ಮುಜುಗರ, ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್ ಅವರೆಲ್ಲ ಎಲ್ಲಿ ಮಾತಾಡೋದು ಹಂಗೆ ಹಿಂಗೆ ಅಂತ. ಬಟ್ ಆವಾಗ ಸಿಕ್ಕಿದಾಗ ಅವ್ರ ಹತ್ರ ಹೋಗಿ, ಸರ್ ನೀವು ಹಿಂಗೆ ಹೊಡೆದ್ರಿ ಹಂಗೆ. ಸರ್ ಅಂದಿದ ತಕ್ಷಣ ಸರ್ ಅನ್ಬೇಡ, ಎ ಬಿ ಅನ್ನು. ನಾವು ಓಕೆ ಎ ಬಿ ನೀವು ಹೊಡೆದ್ರಿ ಹೆಂಗಿತ್ತು ನಿಮ್ಗೆ ಗೊತ್ತಿತ್ತಾ? ಯಾಕಂದ್ರೆ ಡೇಲ್ ಸ್ಟೇನ್ ನೀವು ಒಂದೇ ಟೀಮಿಗೆ ಆಡ್ತೀರಾ, ಅವ್ನು ಹಿಂಗೆ ಹಾಕ್ತಾನೆ ಅಂತ ಗೊತ್ತಿತ್ತಾ? ಅಲ್ಲ ಹಂಗಂದ್ರೆ ಅವನಿಗೂ ಗೊತ್ತಿರುತ್ತಲ್ಲ ನಾನು ಹಿಂಗೆ ಆಡ್ತೀನಿ ಅಂತ. ನಥಿಂಗ್, ಐ ವಾಸ್ ಜಸ್ಟ್ ಲಕ್ಕಿ. ಐ ವಾಸ್ ಲಕ್ಕಿ ಇನಫ್ ಟು ಬಿ ಇಟ್ ದ ರೈಟ್ ಪೊಸಿಷನ್ ಅಟ್ ದ ರೈಟ್ ಟೈಮ್ ಅಂತ. ಬೇರೆಯವ್ರು ಯಾರಾಗಿದ್ರೆ ನನಗೆ ಅವ್ನು ಗೊತ್ತಿತ್ತು ಅವ್ನು ಹಿಂಗೆ ಆಗ್ತಾನೆ ಅಂತ, ಅದಕ್ಕೆ ನಾನು ಮೊದಲೇ ಮೂವ್ ಆಗ್ಬಿಟ್ಟಿದ್ದೆ ಅಂತ ಕೊಚ್ಕೋಬಹುದು. ಬಟ್ ಅವ್ನು ಎಷ್ಟು ಸಿಂಪಲ್ ಆಗಿ ಹೇಳ್ದ ಅಂತಂದ್ರೆ, ಅಂಡ್ ಅವನಂತ ಮನುಷ್ಯ ನಾನು ಯಾವತ್ತೂ ನೋಡಿ. ಒಂದ್ ಮ್ಯಾಚ್ ಯಾವ್ದೋ ನಾವು ತುಂಬಾ ಕ್ಯಾಚಸ್ ಬಿಟ್ವಿ. ಒಂದ್ ಮ್ಯಾಚ್ ನಮ್ಮ ಕೋಚ್ ಕರ್ಕೊಂಡ್ ಬಂದು ನಮ್ಗೆ ಎಲ್ಲರಿಗೂ ಹೊಡಿತಾ ಇದ್ದ ಕ್ಯಾಚಸ್. ಬೈತಾ ಇದ್ದ, ಜೋರ್ ಹೊಡೆಯೋದು ಬೈಯೋದು ಮಾಡ್ತಾ ಇದ್ದ. ಅದೇನೋ ಒಂಥರ ಫೀಲ್ಡಿಂಗ್ ಡ್ರಿಲ್ ಇತ್ತು, ಸ್ವಲ್ಪ ಕನ್ಫ್ಯೂಸಿಂಗ್ ಇತ್ತು. ಎ ಬಿ ಮತ್ತೆ ವಿರಾಟು ಅವತ್ತು ಆ ಫೀಲ್ಡಿಂಗ್ ಸೆಷನ್ಗೆ ಬರ್ಲಿಲ್ಲ. ಆಬ್ವಿಯಸ್ಲಿ ಅವ್ರಿಗೆ ಯಾರು ಕರೆಯೋದು ಇಲ್ಲ, ಅವರಿಬ್ರು ವರ್ಲ್ಡ್ ಕ್ಲಾಸ್ ಫೀಲ್ಡರ್ಸ್. ಅವರು ಡ್ರೆಸ್ಸಿಂಗ್ ರೂಮ್ ಇಂದ ನಡ್ಕೊಂಡು ಬಂದ್ರು. ಇವ್ರು ಕೋಚ್ ನಮಗ್ ಬೈಯೋದ್ ನೋಡಿ ಎ ಬಿಗ್ ನೋಡಕ್ ಆಗ್ಲಿಲ್ಲ. ಅವ್ನ್ ಬಂದು ಕೋಚ್ ಗಂದ ಯಾಕೆ ಬೈತಾ ಇದೆಯಾ ಹಂಗೆ, ಇನ್ನ ಕಲಿತಾರೆ ಬಿಡು, ಯಾಕೆ ಅಷ್ಟೊಂದು ಪ್ರೆಷರ್ ಹಾಕ್ಬಿಡ, ನೆಕ್ಸ್ಟ್ ಮ್ಯಾಚ್ಗೂ ಕಷ್ಟ ಆಗುತ್ತೆ. ಅದಕ್ಕೆ ಎ ಬಿ ಮತ್ತೆ ಕೋಚ್ ಮೇಲೆ ಜಗಳ ಆಯ್ತು. ನೀನೇನ್ ನಂಗೆ ಹೇಳಕ್ ಬರೋದು, ನಾನ್ ಕೋಚ್ ಹಂಗೆ ಹೀಗೆ. ಯಾರಿದ್ರು ಕೋಚ್ ಆಗ? ರೇ ಜೆನಿಂಗ್ಸ್ ಅಂತ, ಅವರು ಸೌತ್ ಆಫ್ರಿಕನ್. ಸೊ ಅದಕ್ಕೆ ಎ ಬಿ ಬಂದ, ಸರಿ ಆಯ್ತು ಅವ್ರಿಗೇನು ಹೊಡಿತಾ ಇದೆಯಲ್ಲಪ್ಪ ಅದನ್ನ ನನಗೊಡಿ, 10 ಹೊಡಿ, 10ರಲ್ಲಿ ನಾನು 1 ಬಿಟ್ರೆ ಇವ್ರಿಗೆ ಇಡೀ ದಿನ ಹೊಡ್ಸು. ಬಟ್ ನಾನು ಎಲ್ಲ ಹಿಡಿದ್ರೆ ಇವ್ರಿಗೆ ಯಾರಿಗೂ ನೀನ್ ಮಾತಾಡಂಗಿಲ್ಲ ಅಂತ. ಅವ್ರು 10 ಕ್ಯಾಚ್ ಹಿಡಿದ್ರು, ಅವ್ರು ಹೊಡೆದಿದ್ದೆಲ್ಲ. ಅಂಡ್ ಅವರು ಹಿಡಿತಾ ಇದ್ದಾನೆ ಅಂತ ಹೇಳಿ ಇನ್ನೂ ಜೋರಾಗಿ ಹೊಡಿತಾ ಇದ್ರು. 1 ಕ್ಯಾಚ್ ಮಿಸ್ ಮಾಡಿಲ್ಲ, 1 ಫಂಬಲ್ ಮಾಡಿಲ್ಲ. ಆಮೇಲೆ 10 ಕ್ಯಾಚ್ ಹಿಡಿದು ಸ್ಟಂಪ್ ಹಾಕಿರ್ತಾರೆ ಡೈರೆಕ್ಟ್ ಹಿಟ್ ಹೊಡೆಯಕ್ಕೆ. ಅದರಲ್ಲಿ ಐ ಥಿಂಕ್ 10ರಲ್ಲಿ 8 ಡೈರೆಕ್ಟ್ ಹಿಟ್ ಹೊಡೆದ್ರು. ಹೊಡೆದ್ಬಿಟ್ಟು ನಮ್ಮ ಕೋಚ್ಗೆ ಬೆರಳು ತೋರಿಸಿ ನಮ್ಮನ್ನೆಲ್ಲರನ್ನೂ ಕರ್ಕೊಂಡೋದ್ರು. ಸೊ ವೆನ್ ಅಂತದೆಲ್ಲ ನೋಡಿದಾಗ ನಮ್ಗೆ ಹೆಂಗನ್ಸುತ್ತೆ, ನಾವೆಲ್ಲ ಅವ್ರಿಗೆ ಏನು ಮ್ಯಾಟ್ರ್ ಆಗ್ಬಾರ್ದು, ಬಟ್ ನಮಗೋಸ್ಕರ ಹಿ ಈಸ್ ಡನ್ ದ್ಯಾಟ್ ಅಂತಂದಾಗ ಅವ್ರದ್ದು ಇದು ರೆಸ್ಪೆಕ್ಟ್ ತುಂಬಾ ಮೇಲೆ ಹೋಗ್ಬಿಡುತ್ತೆ. ಅಲ್ಲಿ ನ್ಯಾಷನಾಲಿಟಿ ಆಗ್ಲಿ, ಸಣ್ಣ ಪುಟ್ಟ ಪಾಲಿಟಿಕ್ಸ್ ಮಾತಾಡ್ತೀವಲ್ಲ, ಗೇಮ್ ನ ಎಷ್ಟು ಪ್ರೀತಿಸ್ತಾರೆ ಅನ್ನೋ ತೋರಿಸ್ಬಿಡುತ್ತಲ್ವಾ. ಅದು ಆಯ್ತು, ಹೌ ದೇ ಕೇರ್ ಫಾರ್ ದಿ ಅದರ್ ಟೀಮ್ ಮೇಟ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದಕ್ಕೆ ಅವರು ಅಷ್ಟು ವರ್ಷದಿಂದ ಈಗ ಗೆದ್ದಾಗ್ಲೂ ಅವ್ರಿಗೆ ಕರ್ಸಿದ ಅದೇ ರೀಸನ್, ಬಿಕಾಸ್ ಆ ಥರ ಮನುಷ್ಯ ಅದು.